ಇಡೀ ನಮ್ಮ ವಿಶ್ವದಲ್ಲೇ ಅತಿ ಹೆಚ್ಚು ಸಿನಿಮಾನ ತಯಾರಿಸೋದು ನಮ್ಮ ಭಾರತದಲ್ಲಿಯೇ ಗುರು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತುಂಬ ಸಿನಿಮಾಗಳನ್ನ ತಯಾರಿಸ್ತಾರೆ. ಅವು ಸಾಮಾನ್ಯ ಸಿನಿಮಾಗಳಲ್ಲ, ಬಹು ನಿರೀಕ್ಷೆಯಿಂದ ಮೂಡಿಸಿರುವಂಥ ಕನ್ನಡ ಸಿನಿಮಾಗಳು ಅಂತ ಒಂದಿಷ್ಟು 13 ಸಿನಿಮಾಗಳನ್ನ ಲಿಸ್ಟ್ ಮಾಡ್ಕೊಂಡು ತಗೊಬಂದಿದ್ದೀನಿ ಇವತ್ತು. ಅವು ಯಾವ್ಯಾವ ಸಿನಿಮಾ ಅಂತ ನಿಮ್ಮ ಮುಂದೆ ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವೀಸ್ 2024-25, ಬಹು ನಿರೀಕ್ಷೆಯಿಂದ ಕಾಯ್ತಿರುವಂತಹ ಸಿನಿಮಾ 2024-25 ಯಾವ್ಯಾವ ಸಿನಿಮಾಗಳು ಇದ್ದಾವೆ ನನ್ನ ಲಿಸ್ಟಲ್ಲಿ ಅಂತ ನೋಡೋಣ. ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಒಂದು 13 ಸಿನಿಮಾಗಳಿದ್ದಾವೆ. 13ರಿಂದ ಬರ್ತೀನಿ. 13ನೇ ಲಿಸ್ಟಲ್ಲಿ ಯಾವುದಿದೆ ಅಂದರೆ ನಮ್ಮ ದುನಿಯಾ ವಿಜಯ್ ಕುಮಾರ್ ಅವರು ಮೇನ್ ಲೀಡಲ್ಲಿ ಮತ್ತು ಅವರೇ ಡೈರೆಕ್ಷನ್ ಮಾಡ್ತಾ ಇರುವಂತಹ ಭೀಮಾ ಸಿನಿಮಾ ಇದೆ. ಭೀಮಾ ಸಿನಿಮಾನ ಅವರೇ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಅವರು ಸಲಗ ಸಿನಿಮಾದ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟವರು. ಈಗ ಮತ್ತೆ ಭೀಮಾದ ಸಿನಿಮಾದ ಮೂಲಕ ಅವರೇ ಮೇನ್ ಲೀಡಲ್ಲಿ ನಡೆಸಿ ಹಾಗೆ ಅವರೇ ಈ ಸಿನಿಮಾದ ಡೈರೆಕ್ಷನ್ ಮಾಡ್ತಾವ್ರೆ. ಆಲ್ ದ ಬೆಸ್ಟ್ ವಿಜಯ್ ಕುಮಾರ್ ಅವ್ರಿಗೆ, ಒಳ್ಳೆಯದಾಗಲಿ ಸಿನಿಮಾಕ್ಕೆ. ಹಾಗೆ 12ನೇ ಸಿನಿಮಾದಲ್ಲಿ ಯಾವುದಿದೆ ಅಂದರೆ ನಮ್ಮ ಶರಣ್ ಅವರು ಮೇನ್ ಲೀಡಲ್ಲಿ ನಡೆಸ್ತಾ ಇರುವಂಥ ಚೂಮಂತರ್ ಸಿನಿಮಾ. ಈ ಸಿನಿಮಾ ಡೈರೆಕ್ಟ್ರ್ ಬಂದುಬಿಟ್ಟು ಕರ್ವಾಜ್ ಪಿಕ್ಚರ್ನ ಯಾರು ಡೈರೆಕ್ಟ್ ಮಾಡಿದ್ರು ಅವರೇ ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಕರ್ವಾ ಪಿಕ್ಚರ್ ಎಂಥ ಮೋಡಿ ಮಾಡಿತ್ತು ಅವಾಗ ಅಂತ ಎಲ್ರಿಗೂ ಗೊತ್ತಾಯಿದೆ. ತುಂಬ ಚೆನ್ನಾಗಿದೆ ಸಿನಿಮಾ ಅದು. ಈ ಸಿನಿಮಾನು ಕೂಡ ಒಂದು ಹಾರರ್ ಮೂವಿನೇ. ಇದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕು. ಇದ್ರ ಟೀಸರ್ ಕೂಡ ರಿಲೀಸ್ ಆಗಿತ್ತು, ಅದು ತುಂಬ ಚೆನ್ನಾಗಿದೆ ಟೀಸರ್. ಈ ಸಿನಿಮಾದಲ್ಲಿ ಶರಣ್ ಚಿಕ್ಕಣ್ಣ ಅವರು ನಟಿಸ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸಿನಿಮಾಕ್ಕೆ. ನಮ್ಮ ಡಾಲಿ ಧನಂಜಯ್ ಅವರ ಕೋಟಿ ಎಂಬ ಕನ್ನಡ ಸಿನಿಮಾ ಇದೆ. ಇತ್ತೀಚೆಗಾಗಲೇ ಈ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಿದ್ರು, ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಟೀಸರ್ ನೋಡಿದರೆ ಗೊತ್ತಾಗುತ್ತೆ. ಸಿನಿಮಾದ ಟ್ರೈಲರ್ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ, ಕೂಡ ಬಿಡುಗಡೆ ಆಗ್ತವೆ. ಸಿನಿಮಾ ಇದೆ ಜುಲೈ 14ಕ್ಕೆ ಬಿಡುಗಡೆ ಆಗ್ತಿದೆ. ನೋಡೋಣ ಏನು ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತ. ಒಳ್ಳೆಯದಾಗಲಿ ಸಿನಿಮಾಕ್ಕೆ. ಮತ್ತು 10ನೇ ಸಿನಿಮಾ ಯಾವುದಿದೆ ಅಂದರೆ ನಮ್ಮ ರೋಲಿಂಗ್ ಸ್ಟಾರ್ ಶ್ರೀಮೌಳಿ ಅವರು ಮೇನ್ ಲೀಡಲ್ಲಿ ನಟಿಸ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾ ಡೈರೆಕ್ಟರ್ ಬಂದ್ಬಿಟ್ಟು ಯಶ್ ಅವ್ರಿಗೆ ಲಕ್ಕಿ ಸಿನಿಮಾ ಮಾಡಿದ್ರಲ್ಲ, ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದ ಕತೆ ಬರೆದವರು ನಮ್ಮ ಪ್ರಶಾಂತ್ ನೀಲ್ ಅವರು. ಟೀಸರ್ ಕೂಡ ಬಿಡುಗಡೆ ಆಗಿತ್ತು. ಈ ಸಿನಿಮಾ ಇದೇ ವರ್ಷ ಅಥವಾ ಮುಂದಿನ ವರ್ಷದ ಆರಂಭದಲ್ಲೇ ಬಿಡುಗಡೆ ಆಗ್ಬೋದು, ಯಾಕಂದರೆ ಒಂಬಾಳೆ ಫಿಲಮ್ಸ್ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರು ಮಾಡಿದರೆ ಚೆನ್ನಾಗಿ ಮಾಡ್ತಾರೆ ಪ್ರೊಡ್ಯೂಸ್ ಎಲ್ಲ. 9ನೇ ಲಿಸ್ಟಲ್ಲಿ ಯಾವುದಿದೆ ಅಂದರೆ ನಮ್ಮ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮೇನ್ ಲೀಡಲ್ಲಿ ನಡೆಸ್ತಾ ಇರುವಂಥ ಸಿನಿಮಾ ಭೈರತಿ ರಣಗಲ್. ಈ ಸಿನಿಮಾ ಅನೌನ್ಸ್ ಆದಾಗ ಇದು ಮಫ್ತಿ ಸಿನಿಮಾದ ಸೀಕ್ವೆಲ್, ಮಫ್ತಿ ಸಿನಿಮಾದ ಕಂಟಿನ್ಯೂ ಪಾರ್ಟ್ ಅಂತ ಅನಿಸಿತ್ತು. ಹಾಗೆ ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋ ಮಫ್ತಿ ಸಿನಿಮಾ ಯಾರು ಡೈರೆಕ್ಷನ್ ಮಾಡಿದ್ರು, ಈ ಸಿನಿಮಾ ಕೂಡ ಅವರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಆದರೆ ಇದರಲ್ಲಿ ಸಣ್ಣದೊಂದು ಅನುಮಾನ ಕಾಡ್ತಾ ಇದ್ದಾರೆ, ಯಾಕೆಂದರೆ ಇತ್ತೀಚೆಗೆ ಅದರದ್ದೊಂದು ಲುಕ್ನ ಬಿಡುಗಡೆ ಮಾಡಿದರು. ಅದರಲ್ಲಿ ಶಿವಣ್ಣ ಅವರು ಲಾಯರ್ ಲುಕ್ಕಲ್ಲಿ ಕಾಣಿಸ್ಕೊಂಡ್ರು. ಆವಾಗ ತಲೆಯಲ್ಲಿ ಒಂದು ಹುಳ ಹೊಡ್ತು. ಮುಂಚೆ ಏನಾದ್ರು ಲಾಯರ್ ಆಗಿದ್ರು ಅಥವಾ ಇದೇನು ಬೇರೆ ಕಥೆನ ಅಂತ ತಲೆಯಲ್ಲಿ ಹುಳ ಓಡ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಟೀಸರ್ ಟ್ರೈಲರ್ ಬಿಟ್ಟಾಗ ನಮಗೆ ಎಲ್ಲ ಗೊತ್ತಾಗುತ್ತೆ. ಈ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾಯಿದೆ. ಪುಷ್ಪ ಪಾರ್ಟ್ 2 ಸಿನಿಮಾದ ಎದುರು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಮೊದಲು ನಾವು ನೋಡಬೇಕಾಗಿರೋದು ಕನ್ನಡಿಗರಾದ ನಾವು ಭೈರತಿ ರಣಗಲ್ ಸಿನಿಮಾ. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾನ ಫಸ್ಟು ಬೆಳೆಸಿ ಉಳಿಸ್ಬೇಕು, ಅದಾದಮೇಲೆ ಬೇಕಿದ್ರೆ ನಾವು ಬೇರೆ ಸಿನಿಮಾ ನೋಡ್ಬೋದು. ಮೊದಲು ನಮ್ಮ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ನೋಡಿ, ಮೊದಲು ಭೈರತಿ ರಣಗಲ್ ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ. ಇಷ್ಟ ಒಂದು ಸಿನಿಮಾ ನೋಡೋದು, ಆದರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಮೊದಲ ಆದ್ಯತೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ ನಾನು. ಲಿಸ್ಟಲ್ಲಿ ಯಾವ್ದು ಸಿನಿಮಾ ಇದೆ ಅಂದರೆ ನಮ್ಮ ಧ್ರುವ ಸರ್ಜಾ ಅವರು ನಟನೆ ಮಾಡ್ತಿರುವಂಥ ಮಾರ್ಟಿನ್ ಸಿನಿಮಾ. ಈ ಸಿನಿಮಾ ಡೈರೆಕ್ಟ್ರ್ ಬಂದುಬಿಟ್ಟು ಅದ್ದೂರಿ ಸಿನಿಮಾನ ಯಾರು ಡೈರೆಕ್ಷನ್ ಮಾಡಿದ್ರು, ಈ ಸಿನಿಮಾನು ಕೂಡ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸಿನಿಮಾ 3 ವರ್ಷದ ಹಿಂದಿಂದನೂ ಶೂಟಿಂಗ್ ಆಗ್ತಾಯಿದೆ. ಈ ಸಿನಿಮಾ ಸೆಪ್ಟೆಂಬರ್ 30, 2022ಕ್ಕೆ ರಿಲೀಸ್ ಆಗ್ತಿದೆ ಅಂತ ಡೇಟ್ನ ಅನೌನ್ಸ್ ಮಾಡಿದರು. ಆದರೆ ಆ ಡೇಟಿಗೆ ಕಾಂತಾರ ರಿಲೀಸ್ ಆಯಿತು. ಆದರೂ ಏನು ಒಂದು 3-4 ವರ್ಷ ಶೂಟಿಂಗ್ನ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಇದರದ್ದೊಂದು ಟೀಸರ್ ಬಿಟ್ಟರೆ ಏನು ಇನ್ನೂ ಅಪ್ಡೇಟೇ ಕೊಟ್ಟಿಲ್ಲ ಗುರು. ಸಿನಿಮಾದಲ್ಲಿ ವರ್ಷನೇ ಬಿಡುಗಡೆ ಮಾಡ್ಬೋದು ಈ ಸಿನಿಮಾನ ಅಂತ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ 8ನೇ ಲಿಸ್ಟಲ್ಲಿ ಯಾವುದಿದೆ ಅಂದರೆ ಕಾಂತಾರ ಪಾರ್ಟ್ 1 ಅಂತ. ಈಗ ಏನು ಬಂದಿತ್ತು ಕಾಂತಾರ ಎಂಬ ಸಿನಿಮಾ, ಆ ಸಿನಿಮಾ ಕಾಂತಾರ 2 ಅಂತೆ. ಇದರ ಹಿಂದೆ ಏನಾಗಿತ್ತು ಅನ್ನೋದನ್ನ ಕಾಂತಾರ ಭಾಗ 1 ಅಂತ ತೋರಿಸ್ತಾ ಇದ್ದಾರೆ. ಇದು 21ನೇ ಶತಮಾನದಲ್ಲಿ ನಡೆಯುವಂಥ ಕತೆ, ಆದರೆ ಅದು 14ನೇ ಶತಮಾನದಲ್ಲಿ ನಡೆಯುವಂಥ ಕತೆ ಅಂತ ಕೆಲವೊಂದು ಕಡೆಯಿಂದ ಮಾಹಿತಿ ಬಂದಿದೆ. ಇನ್ನೂ ನಿಖರವಾಗಿ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಹೆಂಗೆ ಈ ಸಿನಿಮಾದು ಅಂತ. ಇದರದ್ದೊಂದು
ಫಸ್ಟ್ ಲುಕ್ ರಿಲೀಸ್ ಮಾಡಿದ್ರು, ಅದು ಚೆನ್ನಾಗಿದೆ. ಈ ಸಿನಿಮಾದ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಈಗ 6ನೇ ಲಿಸ್ಟಲ್ಲಿ ಯಾವುದಿದೆ ಅಂದರೆ ನಮ್ಮ ಬಾದಿಶಾ ಕಿಚ್ಚ ಸುದೀಪ್ ಅವರು ಮೇನ್ ಲೀಡಲ್ಲಿ ಆ್ಯಕ್ಟ್ ಮಾಡ್ತಿರುವಂತಹ ಮ್ಯಾಕ್ಸ್ ಸಿನಿಮಾವನ್ನು ತಮಿಳ್ ಡೈರೆಕ್ಟರ್ ಒಬ್ಬರು ಡೈರೆಕ್ಷನ್ ಮಾಡ್ತಾ ಅವ್ರೆ. ಸಿನಿಮಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಗೊತ್ತಾಗಿದೆ. ಒಂದು ಟೀಸರ್ ಕೂಡ ಬಿಡುಗಡೆ ಆಗಿದೆ. ಫುಲ್ಲು ಬ್ಲ್ಯಾಕಲ್ಲಿ ಒಂದು ಒಳ್ಳೆ ಲುಕ್ಕಲ್ಲಿ ಕಾಣಿಸ್ಕೊಂತವ್ರೆ ನಮ್ಮ ಬಾದಿಶಾ ಕಿಚ್ಚ ಸುದೀಪ್ ಅವರು. ಈ ಸಿನಿಮಾದ ವಿಕ್ರಾಂತ್ ರೋಣ ಆದಮೇಲೆ ಸುದೀಪ್ ಅವ್ರದ್ದು ಯಾವ ಸಿನಿಮಾನ ಅನೌನ್ಸ್ ಆಗಿರಲಿಲ್ಲ. ಈ ಸಿನಿಮಾ ಅನೌನ್ಸ್ ಆಯಿತು, ಆದರೆ ಇನ್ನೂ ಈ ಸಿನಿಮಾ ಜಾಸ್ತಿ ಅಪ್ಡೇಟ್ ಸಿಗ್ತಾ ಇಲ್ಲ. ಈ ಸಿನಿಮಾ ಇದೇ ವರ್ಷ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಇದರದ್ದು ಒಂದು ಸಾಂಗ್ ಶೂಟಿಂಗ್ ಇನ್ನೂ ಬಾಕಿ ಇದೆ ಅಂತ ಗೊತ್ತಾಗಿದೆ. ಸಿನಿಮಾ ಈ ವರ್ಷ ಬಿಡುಗಡೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. 5ನೇ ಲಿಸ್ಟಲ್ಲಿ ಯಾವುದಿದೆ ಅಂದರೆ ನಮ್ಮ ದರ್ಶನ್ ಮತ್ತು ಪ್ರೇಮ್ ಅವರು ಮತ್ತೊಮ್ಮೆ ಒಟ್ಟಿಗೆ ಮಾಡ್ತಾ ಇರುವಂಥ ಸಿನಿಮಾ ಒಂದಿದೆ. ಈ ಸಿನಿಮಾಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಒಟ್ಟಿನಲ್ಲಿ ಇದರದ್ದೊಂದು ಲುಕ್ ಕೂಡ ರಿಲೀಸ್ ಮಾಡಿದ್ರು, ಅದರಿಂದ ಎಕ್ಸ್ಪೆಕ್ಟೇಷನ್ ಹುಟ್ಟಿದೆ. ಯಾಕಂದರೆ ದರ್ಶನ್ ಪ್ರೇಮ್ ಅವರು ಕರಿಯ ಅಂತ ಸಿನಿಮಾಗಳಾದಮೇಲೆ ಈಗ ಮತ್ತೆ ಒಂದಾಗ್ತಾ ಇದ್ದಾರೆ. ಈ ಸಿನಿಮಾ 2025 ಅಕ್ಟೋಬರ್ ನವಂಬರಲ್ಲಿ ಬಿಡುಗಡೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ದರ್ಶನ್ ಇನ್ನೂ ಲೈನಪ್ಗಳಿವೆ, ಡೆವಿಲ್ಲು ಮತ್ತು ಇವ್ರ ಜೊತೆಗೆ ಕೆಲವೊಂದು ಸಿನಿಮಾಗಳನ್ನ ಮಾಡ್ತವ್ರೆ. ಇನ್ನೂ ಸ್ವಲ್ಪ ದಿನ ಕಾಯಬೇಕು. ಪ್ರೇಮ್ ಅವರು ದರ್ಶನ್ ಅವರು ಮತ್ತೆ ಆರ್ಭಟ ಮಾಡೋದಕ್ಕೆ ಪ್ರೇಮ್ ಅವರು ಇನ್ನೊಂದು ಸಿನಿಮಾ ಮಾಡ್ತವ್ರೆ, ಅದು ಇಲ್ಲೇ ಲಿಸ್ಟಲ್ಲಿದೆ. ಈಗ 4ನೇ ಸಿನಿಮಾ ಯಾವುದಿದೆ ಅಂದರೆ ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಕಾಣಿಸ್ಕೊಂತವ್ರೆ. ಯಾವ ಸಿನಿಮಾ ಮೂಲಕ ಅಂದರೆ ಡೆವಿಲ್ ಸಿನಿಮಾದ ಮೂಲಕ ಅವರ ಬರ್ತ್ಡೇಗೆ ಇದರದ್ದೊಂದು ಟೀಸರ್ನ ಬಿಡುಗಡೆ ಮಾಡಿದರು. ಲುಕ್ಕಲ್ಲೇ ದರ್ಶನ್ ಅವರು ಕಾಣಿಸ್ಕೊಂಡ್ರು. ಇಷ್ಟು ದಿನ ನಾವು ಆ ಲುಕ್ಕಲ್ಲಿ ನೋಡಿರಲಿಲ್ಲ ದರ್ಶನ್ ಅವ್ರನ್ನ, ಇದೇ ಫಸ್ಟ್ ಟೈಮ್ ಆ ಲುಕ್ಕಲ್ಲಿ ನೋಡ್ತಾ ಇದ್ವಿ. ಚೆನ್ನಾಗಿದ್ದಾರೆ ಆ ಲುಕ್ಕಲ್ಲಿ, ಒಂದೊಳ್ಳೆ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂತವ್ರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಈ ಸಿನಿಮಾ ಅಕ್ಟೋಬರ್ಲಿ ಬಿಡುಗಡೆ ಆಗಬೇಕಾಯಿತು, ಆದರೆ ದರ್ಶನ್ ಅವ್ರ ಕೈಗೆ ಸ್ವಲ್ಪ ಪ್ರಾಬ್ಲಮ್ ಫ್ಯಾಕ್ಚರ್ ಏನೋ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಂಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 3ನೇ ಲಿಸ್ಟಲ್ಲಿ ಯಾವುದಿದೆ ಅಂದರೆ ನಮ್ಮ ಧ್ರುವ ಸರ್ಜಾ ಅವ್ರದ್ದೇ ಈ ಸಿನಿಮಾ. ಧ್ರುವ ಸರ್ಜಾ ಅವರ KD ಸಿನಿಮಾ. ಈ ಸಿನಿಮಾದ ಪ್ರೇಮ್ಸ್ ಅವರೇ ಮಾಡ್ತಾಯಿದ್ದಾರೆ ಈ ಸಿನಿಮಾನ. ಈ ಸಿನಿಮಾದ ಒಂದು ಟೀಸರ್ ಕೂಡ ಬಿಡುಗಡೆ ಆಗಿತ್ತು. ಟೀಸರ್ ಏನೋ ಚೆನ್ನಾಗಿದೆ, ಆದರೆ ಸಿನಿಮಾದ ಅಪ್ಡೇಟ್ ಇನ್ನೂ ಒಂದು ಬಂದಿಲ್ಲ ನೆಟ್ಟಿಗೆ. ಇನ್ನೂ ಸ್ವಲ್ಪ ದಿನ ಕಾಯ್ತಾ ಹೋಗಬೇಕು ಕೆಲವೊಂದು ಇಂಥ ಸಿನಿಮಾಗಳಿಗೆ. ಹಾಗೂ ಕೂಡ ಟೀಸರ್ ನೋಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಬಂದಿದೆ. ಪ್ರೇಮ್ ಅವರು ಅಂದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಲ್ಲಿ ಅವರು ನಂಬಿಕೆಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. 2ನೇ ಸಿನಿಮಾ ಯಾವುದು ಅಂದರೆ ಉಪೇಂದ್ರ ಅವರು ತುಂಬ ವರ್ಷಗಳೇ ಆದಮೇಲೆ ಡೈರೆಕ್ಟರ್ ಕ್ಯಾಪ್ನ ತೊಟ್ಟಿದ್ದಾರೆ ಈ ಸಿನಿಮಾದ ಮೂಲಕ. ಯಾವ ಸಿನಿಮಾ ಅಂದರೆ 3 ನಾಮ ಅಂದರೆ UI ಎಂಬ ಕನ್ನಡ ಸಿನಿಮಾದ ಮೂಲಕ. ಈ ಸಿನಿಮಾ ಒಂದು ಫ್ಯಾನ್ ಇಂಡಿಯಾ ಬಿಡುಗಡೆ ಆಗ್ತಾಯಿದೆ. ಸಿನಿಮಾದ ರಿಲೀಸ್ ಡೇಟ್ ಅವರು ಇನ್ನೂ ತಿಳಿಸಿಲ್ಲ ಸಿನಿಮಾದ ಟೀಮ್ನವರು. ಮುಂದಿನ ದಿನಗಳಲ್ಲಿ ತಿಳಿಸ್ಬೋದು ಅಂತ ಅನಿಸಿಕೆ. ಸಿನಿಮಾ ಇದೇ ವರ್ಷ ಬಿಡುಗಡೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಶೂಟಿಂಗ್ ನಡೀತಾ ಇದೆ ಈಗಾಗಲೇ ಸಿನಿಮಾದು. ರೀಸೆಂಟಾಗಿ ಒಂದು ಟೀಸರ್ ಬಿಡುಗಡೆ ಮಾಡಿದರು, ಮತ್ತು ಚೀಪ್ ಅಂತ ಒಂದು ಸಾಂಗ್ ರಿಲೀಸ್ ಮಾಡ್ತೀವಿ ಎಂದು ಬೇರೆ ಸಾಂಗ್ನ ರಿಲೀಸ್ ಮಾಡಿದರು. ಇರಲಿ ಪರವಾಗಿಲ್ಲ, ಅಭಿಮಾನಿಗಳು ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಜನ ಆದರೂ ಇನ್ನೊಂದು ಸ್ವಲ್ಪ ಜನ ಆಗಲಿಲ್ಲ. ಇರಲಿ ಪರವಾಗಿಲ್ಲ ಬಿಡಿ, ಮುಂದಿನ ದಿನಗಳಲ್ಲಾದರೂ ಒಂದೊಳ್ಳೆ ಔಟ್ಪುಟ್ನ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಉಪೇಂದ್ರ ಅವರು ಮತ್ತೆ ಡೈರೆಕ್ಟ್ರಾಗಿ ಗೆದ್ದರು ಯಾವ ಥರ ಬರ್ತಾರೆ ನಮ್ಮ ಮುಂದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೊದಲನೇ ಲಿಸ್ಟಲ್ಲಿರುವಂಥ ಸಿನಿಮಾ ಯಾವುದು ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. KGF ಚಾಪ್ಟರ್ 2 ಸಿನಿಮಾ ಆಗಿ 1 ವರ್ಷ ಆದರೂ ಟಾಕ್ಸಿಕ್ ಸಿನಿಮಾನ ಅನೌನ್ಸ್ ಮಾಡೇ ಇರಲಿಲ್ಲ ಗುರು. ಯಾಕೆ ಅಂತ ಇದುವರೆಗೂ ಗೊತ್ತಾಗಿಲ್ಲ. ಹಾಗೆ ಕಾಯ್ಕೊಂಡು ಅಭಿಮಾನಿಗಳೆಲ್ಲ ಹುಚ್ಚರಾಗಿ ಹೋಗಿದ್ರು. ಆದರೂ ಸ್ವಲ್ಪ ಕಾಯಿಸಿನೇ ಸಿನಿಮಾದ ಟೀಸರ್ನ ಬಿಡುಗಡೆ ಮಾಡಿದರು. ಯಾವ್ದು ಗುರು ಇದು ಲೈಟು ಯಾವಲ್ಲ ಇವೆಲ್ಲ, ಕರೆಂಟೇ ಹೋಯ್ತು ಗುರು. ಇರಲಿ, ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅನ್ಕೊಂತೀನಿ. ಯಶ್ ಅವ್ರದ್ದು ಟಾಕ್ಸಿಕ್ ಸಿನಿಮಾ ಇದೇ ಅನೌನ್ಸ್ ಆಗಿತ್ತು. ಯಶ್ ಅವ್ರ ಟಾಕ್ಸಿಕ್ ಸಿನಿಮಾದ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಈ ಸಿನಿಮಾ 15 ಏಪ್ರಿಲ್ 2025 ಬಿಡುಗಡೆ ಆಗ್ತಿದೆ ಅಂತ ಸಿನಿಮಾದ ಫಸ್ಟ್ ಲುಕ್ಕಲ್ಲೇ ತಿಳಿಸಿದ್ದಾರೆ. ಸಿನಿಮಾದ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಯಶ್ ಅವರು ಹಾಗೆ ಸುಮ್ಮನೆ ಚಾನ್ಸ್ ಕೊಟ್ಟಿರಲ್ಲ. ಅವರೆಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ಗಳನ್ನ ನೋಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ. ಯಶ್ ಅವರು ಸಾಮಾನ್ಯವಾಗಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿರಲ್ಲ, ಒಂದು ಒಳ್ಳೆಯ ಡೈರೆಕ್ಟರ್ ಆಗಿರ್ತಾರೆ. ಇದು ಒಂದು ವುಮೆನ್ ಅವರು ಡೈರೆಕ್ಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾನ. ಚೆನ್ನಾಗೇ ಬರುತ್ತೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ 15 ಏಪ್ರಿಲ್ 2025 ಬಿಡುಗಡೆ ಆಗ್ತಿದೆ. ಅದಕ್ಕೆ ಇಡೀ ಇಂಡಿಯಾನ ಕಾಯ್ತಾ ಇದೆ ಇವರು. ಇನ್ನೊಂದು ಸಲ ಯಾವ ಸಿನಿಮಾ ಅಂತ ಗೊತ್ತಾಗಬೇಕು ಅಂದರೆ ಇಲ್ಲೇ ಬರ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ.
13ನೇ ಇಷ್ಟದಲ್ಲಿರೋದು ದುನಿಯಾ ವಿಜಯ್ ಕುಮಾರ್ ಅವರ ಭೀಮಾ ಸಿನಿಮಾ, ಶರಣ್ ಅವ್ರದ್ದು ಚಿಕ್ಕಣ್ಣ ಅವ್ರದ್ದು ಚೂಮಂತರ ಸಿನಿಮಾ, ಕೋಟಿ ಅಂತ ಡಾಲಿ ಧನಂಜಯ್ ಅವ್ರ ಸಿನಿಮಾ, ಬಗೀರ ಅಂತ ಶ್ರೀಮೌಳಿ ಅವ್ರ ಸಿನಿಮಾ, ಭೈರತಿ ರಣಗಲ್ ಅಂತ ಶಿವಣ್ಣ ಅವ್ರ ಸಿನಿಮಾ, ಮಾರ್ಟಿನ್ ಅಂತ ಧ್ರುವ ಸರ್ಜಾ ಅವ್ರ ಸಿನಿಮಾ, ಕಾಂತಾರ ಅಂತ ರಿಷಬ್ ಶೆಟ್ಟಿ ಅವ್ರ ಸಿನಿಮಾ, ಮ್ಯಾಕ್ಸ್ ಸುದೀಪ್ ಅವ್ರ ಸಿನಿಮಾ, ದರ್ಶನ್ ಪ್ರೇಮ್ ಅವ್ರದ್ದೊಂದು ಸಿನಿಮಾ, ಡೆವಿಲ್ ದರ್ಶನ್ ಅವ್ರ ಸಿನಿಮಾ, KD ಧ್ರುವ ಸರ್ಜಾ ಅವ್ರ ಸಿನಿಮಾ, ಉಪೇಂದ್ರ ಅವ್ರ ಸಿನಿಮಾ, ಟಾಕ್ಸಿಕ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಸಿನಿಮಾ. ಈ ವಿಡಿಯೋದ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನು ಯಾವ್ಯಾವ ಥರ ವಿಡಿಯೋ ಮಾಡ್ಬೋದು, ಯಾವ್ಯಾವ ಥರ ಕಂಟೆಂಟ್ ಮಾಡ್ಬೋದು ಅನ್ನೋದನ್ನ ನಿಮ್ಗೇನೋ ಸ್ವಲ್ಪ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.